ನಮಸ್ತೆ. ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ. ನಾನಿವತ್ತು ಐವೀರಿಯಾ ಶಾಂಪೂ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಐವೀರಿಯಾ ಶಾಂಪೂ ಇದು ಯಾವುದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಇದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಿರಲ್ಲ ಇದು ಯಾವ ಶಾಂಪೂ ಅಂತ. ನನಗೂ ಕೂಡ ಇದು ಯಾವ ಶಾಂಪೂ ಅಂತಲೂ ಗೊತ್ತಿರಲಿಲ್ಲ. ಇದು ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು. ಅದ್ರ ಮೇಲೆ ನಾನು ಇದನ್ನು ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಈ ಶಾಂಪೂ ನಿಮಗೂ ಯೂಸ್ ಆಗಲಿ ಅಂತ. ಹೆಚ್ಚಿನದಾಗಿ ಇದು ಎಲ್ರಿಗೂ ಬೇಕಾಗ್ತದೆ. ಇದು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಇದನ್ನು ಜಾಸ್ತಿ ನಾವು ತಲೆಯಲ್ಲಿ ಹೇನಾದಾಗ ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡೋದ್ರಿಂದ ತಲೆಯಲ್ಲಿರೋ ಹೇನು ಹೋಗ್ತದೆ. ಹೇನು ನಾವು ಹೇನನ್ನು ಜಾಸ್ತಿಯಾಗಿ ಸ್ಕೂಲಿಗೆ ಹೋಗೋ ಮಕ್ಕಳಲ್ಲಿ ನೋಡ್ಬೋದು. ಯಾಕಂದರೆ ಈ ಹೇನು ಒಬ್ಬರ ತಲೆಯಿಂದ ಒಬ್ಬರ ತಲೆಗೆ ಸ್ಪ್ರೆಡ್ ಆಗ್ತದೆ. ಒಂಥರ ಇನ್ಫೆಕ್ಷನ್ ಇದ್ದ ಹಾಗೆ ಇದು. ಒಂದು ಸಲ ನಮ್ಗೆ ತಲೆಯಲ್ಲಿ ಏನಾಯಿತು ಅಂದರೆ ಅದು ನಮಗೆ ತುಂಬಾ ಕಾಟ ಕೊಡ್ಲಿಕ್ಕೆ ಶುರು ಮಾಡ್ತದೆ. ತಲೆಯಲ್ಲಿ ಏನಾದಾಗ ತಲೆ ತುಂಬ ತುರಿಸ್ಲಿಕ್ಕೆ ಶುರುವಾಗ್ತದೆ. ಎಷ್ಟು ತುರಿಸ್ಕೊಂಡ್ರೂ ಕಮ್ಮಿ ಅಂತ ಅನಿಸ್ತದೆ. ಕೂತಲ್ಲಿ ನಿತ್ತಲ್ಲಿ ಎಲ್ಲನೂ ತಲೆ ತುರಿಸ್ಕೊಳ್ಳೋದೇ ಕೆಲಸ ಆಗಿಬಿಟ್ಟಿರ್ತದೆ. ಈ ಏನು ಒಬ್ಬರ ತಲೆ ಒಂದು ಸಲ ಒಬ್ಬ ಮನೇಲಿ ಒಬ್ರಿಗೆ ಬಂತಂದರೆ ಮನೆ ಮಂದಿಗೆಲ್ಲ ಸ್ಪ್ರೆಡ್ ಆಗ್ತದೆ. ಹಾಗೆ ನಾವು ಒಬ್ಬರ ತಲೆಯಲ್ಲಿ ಏನಾಯಿತು ಅಂದರೆ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡ್ತೀವಿ, ದೂರನೇ ಇರಲಿಕ್ಕೆ. ಅವ್ರು ಯೂಸ್ ಮಾಡಿರೋ ಟವಲ್ ಆಗಲಿ, ಬಾಚಣಿಗೆ ಆಗಲಿ ಯಾವುದನ್ನು ನಾವು ಯೂಸ್ ಮಾಡಲ್ಲ. ಯೂಸ್ ಮಾಡಲಿಕ್ಕೂ ಹೆದರ್ಕೊಳ್ತೀವಿ. ಯಾಕಂದರೆ ಈ ಏನು ಅವ್ರು ಯಾರು ತಲೆಯಲ್ಲಾಗಿದೆಯೋ ಅವ್ರು ಬಾಚ್ಕೊಂಡಿರೋ ಬಾಚಣಿಗೆಯಿಂದ, ಅವ್ರು ಮಲ್ಕೊಂಡಿರೋ ಹಾಸಿಗೆ ಕವರಿಂದ, ಪಿಲ್ಲೋ ಕವರಲ್ಲಿ ಎಲ್ಲ ಕಡೆ ಇರ್ತದೆ. ಅದನ್ನ ಕೆಲವೊಂದು ಕಣ್ಣಿಗೆ ಕಾಣಿಸ್ತದೆ, ಇನ್ನು ಕೆಲವುದು ಕಣ್ಣಿಗೆ ಕಾಣಿಸಲ್ಲ. ಈ ಏನು ನಾವು ಒಂದು ವೇಳೆ ಒಂದು ಹಾಸಿಗೆಲ್ಲ ಅಥವಾ ಪಿಲ್ಲೋ ಕವರ್ ಎಲ್ಲೇ ಇದ್ದರೂ ಕೂಡ ಒಂದು ವಾರ ಅದಕ್ಕೆ ಜೀವ ಇರ್ತದೆ. ಒಂದು ವಾರ ಅದು ಸಾಯಲ್ಲ, ಹಾಗೆ ಗಾಳಿಯಲ್ಲಿ ಇರ್ತದೆ ಅದು. ಹಾಗಾಗಿ ಅದು ಬೇರೆಯವ್ರ ತಲೆಗೆ ಸ್ಪ್ರೆಡ್ ಆಗೋದು ಜಾಸ್ತಿ. ಹಾಗಾಗಿ ಅದು ನಮಗೆ ಕೆಲವರು ಹೋಮ್ ರೆಮಿಡೀಸ್ ಕೂಡ ಮಾಡ್ತಾರೆ ಏನನ್ನು ಹೋಗಿಸ್ಲಿಕ್ಕೆ. ನನಗೆ ಕೆಲವೊಂದು ಹೋಮ್ ರೆಮಿಡೀಸ್ ವರ್ಕ್ ಆಗಲಿಲ್ಲ. ಆದರೆ ಈ ಶಾಂಪೂ ತುಂಬಾ ಯೂಸ್ ಆಗ್ತದೆ. ಇದನ್ನು ನೀವು ಒಂದು ಸಲ ಯೂಸ್ ಮಾಡಿದರೆ ಸಾಕು, ಇದು ನಿಮ್ಮ ತಲೆಯಲ್ಲಿರೋ ಏನನ್ನು ಹೋಗಿಸ್ತದೆ. ಒಂದೇ ವರ್ಷಿಗೆ ನಿಮ್ಮದು ತಲೆಯಲ್ಲಿರೋ ಎಲ್ಲ ಹೇನು ಕೂಡ ಹೋಗ್ತದೆ. ನಾವು ತಲೆಯಲ್ಲಿ ಏನಾದಾಗ ಎಲ್ಲರೂ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತೀವಿ. ಯಾಕಂದರೆ ಈ ದೊಡ್ಡ ದೊಡ್ಡ ಹೇನುಗಳೆಲ್ಲ ತಲೆ ತುಂಬ ಓಡಾಡ್ತಾ ಇರ್ತವೆ. ಯಾರು ನಮ್ಮ ತಲೆ ನೋಡಿದ್ರೆ ಅವ್ರಿಗೆ ಅಸಹ್ಯ ಆಗ್ತದೋ ಏನೋ ಅಂತ ಯೋಚನೆನೇ ಜಾಸ್ತಿ ಆಗಿರ್ತದೆ. ಈಗ ಕೆಲವರು ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರದ ಬಾಚಣಿಗೆನ ಯೂಸ್ ಮಾಡ್ತಾರೆ. ಅದೇ ಈ ಥರದ ಬಾಚಣಿಗೆನ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇದು ನಿಮ್ಗೆ ಟೆಂಪರರಿ ಸೊಲ್ಯೂಷನ್ ಕೊಡ್ಬೋದು. ಈ ಬಾಚಣಿಗೆ ಕೆಲವು ದೊಡ್ಡ ದೊಡ್ಡ ಹೇನುಗಳೆಲ್ಲ ಈ ಥರ ಬಾಚಣಿಗೆಯಲ್ಲಿ ಹೋಗ್ಬೋದು. ಯಾಕಂದರೆ ನಾನು ಈ ಬಾಚಣಿಗೆನ ಯೂಸ್ ಮಾಡಿದ್ದೆ ಕೂಡ. ಯಾಕಂದರೆ ನನಗೆ ಅಷ್ಟು ಹಿಂಸೆ ಆಗ್ತಿತ್ತು ಅಂತ ಈ ಥರ ಬಾಚಣಿಗೆ ತಂದು ಯೂಸ್ ಮಾಡಿದ್ದೆ. ಆದರೆ ಇದರಲ್ಲಿ ನನಗೆ ಟೆಂಪ್ರರಿಯಾಗಿ ದೊಡ್ಡ ಏನು ಹೋದರೂ ಕೂಡ ಅದಕ್ಕಿಂತ ಜಾಸ್ತಿ ನನ್ನ ತಲೆಯಲ್ಲಿರೋ ಕೂದಲು ಕಿತ್ತು ಬಂದಿದೆ ಈ ಥರ ಬಾಚಣಿಗೆಯಲ್ಲೆಲ್ಲ. ಈ ಥರ ಚಿಕ್ಕ ಚಿಕ್ಕ ಅಲ್ಲಿರೋ ಬಾಚಣಿಗೆಗಳು ನನ್ನ ತಲೆಯಲ್ಲಿರೋ ಕೂದಲನ್ನು ಕಿತ್ತಾಕ್ತದೆ. ಹಾಗೆ ನಮ್ಮ ತಲೆಯಲ್ಲಿರೋ ಒಂದು ಲೇಯರ್ನೂ ಕೂಡ ಕಿತ್ತು ಬರೆಸ್ತದೆ. ಇದು ಲೈಟಾಗಿ ಅಂದರೆ ಗೊತ್ತಾಗಲ್ಲ, ಚಿಕ್ಕ ಚಿಕ್ಕದಾಗಿ ಕಿತ್ತು ಬರ್ತಾ ಇರ್ತದೆ. ಹಾಗೆ ತಲೆಯಲ್ಲಿ ಏನಾದ್ರು ಜಿಡ್ಕಿದ್ರೆ ಆಗ ಈ ಬಾಚಣಿಗೆ ಅದಕ್ಕೆ ಸಿಕ್ಕಾಕ್ಕೊಂಡ್ರೆ ಆ ಫುಲ್ಲು ಅಲ್ಲಿ ಎಲ್ಲಿ ಫುಲ್ ಜಿಡ್ಕಿದೆಯೋ ಅದೆಲ್ಲ ಕೂದಲೂ ಕಿತ್ತಾಗ್ತದೆ ಈ ಥರ ಬಾಚಣಿಗೆನ. ಸೊ ಇದನ್ನು ಯೂಸ್ ಮಾಡಬೇಡಿ. ಅದ್ರ ಬದಲಿಗೆ ನೀವು ಜಾಸ್ತಿ ತಲೆ ಬಾಚ್ಕೊಳ್ಳುವಾಗ ಸ್ವಲ್ಪ ಗ್ಯಾಪ್ ಇರೋವಂಥ ಹಲ್ಲು ಇರ್ತದೆ. ನಮ್ಮಲ್ಲೆಲ್ಲ ಬಾಚಣಿಗೆ ಹಲ್ಲು ಅಂತೀವಿ. ಆ ಥರ ಇರೋದು ದೊಡ್ಡ ಬಾಚಣಿಗೆನೇ ಯೂಸ್ ಮಾಡಿ. ಸೊ ಈ ಶಾಂಪೂ ಇದೆಯಲ್ಲ ಈ ಥರ ಇದೆ. ಇದು ನಿಮ್ಗೆ ಕೆಲವೊಂದು ಮೆಡಿಕಲ್ ಶಾಪಲ್ಲಿ ಸಿಗಲ್ಲ. ಇದನ್ನು ನೀವು ಅಮೆಝಾನಲ್ಲಿ ಕೂಡ ಸಿಗ್ತದೆ. ಇದು ಅಮೆಝಾನಲ್ಲಿ ಕೂಡ ನೀವು ತರಿಸ್ಕೊಳ್ಬೋದು. ಕಾಣಿಸ್ತಿದೆಯಾ? ಈ ಥರ ಇದೆ. ಈ ಸೈಡಲ್ಲಿ ಇದ್ರ ಬಗ್ಗೆ ಯಾವ ಥರ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಇದು ನೀವು ತುಂಬ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡಬೇಡಿ. 5 years ಮೇಲಿರೋ ಮಕ್ಕಳಿಗೆ ಯೂಸ್ ಮಾಡಿ. ಇದನ್ನು ಕಾಣಿಸ್ತಾ ಇದೆಯಲ್ಲ, ಹೀಗಿದೆ. ಇಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ಎಷ್ಟು ಪ್ರೈಸ್ 130 rupees ಪ್ರೈಸ್. ಇದು 30 ml ಪ್ರಾಡಕ್ಟ್ ಇದೆ. ಇದು 130 rupees ಇದಾಗ್ತದೆ. ಇದಕ್ಕೆ ನೋಡಿ
ಈ ಥರ ಇದೆ. ಈ ಥರ ಎಲ್ಲ ಓಪನ್ ಮಾಡಿ ಕಾಣಿಸ್ತಾ ಇದೆಯಾ? ಈ ಥರ ಲೆಮನ್ ಎಲ್ಲೋ ಕಲರಲ್ಲಿದೆ ಇದು. ಹೇಗಿದೆ ಇದನ್ನು ನಾನೀಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಲೆನ ಫಸ್ಟ್ ನೀರಲ್ಲಿ ತೊಳ್ಕೊಂಡು ಈ ಶಾಂಪೂನ ಹಾಕಿ 10 ನಿಮಿಷ ಚೆನ್ನಾಗಿ ವಾಶ್ ಮಾಡಿ. 10 ನಿಮಿಷ ಅಲ್ಲ, ವಾಶ್ ಮಾಡಿ 10 ನಿಮಿಷ ಹಾಗೇ ಇಡಿ ಈ ಶಾಂಪೂನ ತಲೆಯಲ್ಲಿ. ಆಮೇಲೆ ನೀರಿಂದ ತೊಳ್ಕೊಳ್ಳಿ. ಈ ಶಾಂಪು ಯೂಸ್ ಮಾಡೋಕ್ಕೂ ಮೊದಲೇ ನೀವು ಯಾವ ಶಾಂಪೂನು ಹಾಕಬೇಡಿ ತಲೆಗೆ, ಅಥವಾ ಈ ಶಾಂಪು ಯೂಸ್ ಮಾಡಿದ ಮೇಲೆ ಬೇರೆ ಶಾಂಪೂನು ಕೂಡ ಹಾಕ್ಲಿಕ್ಕೆ ಹೋಗಬೇಡಿ ತಲೆಗೆ. ಫಸ್ಟು ನೀರಲ್ಲಿ ಚೆನ್ನಾಗಿ ತಲೆನ ತೊಳ್ಕೊಂಡು ಈ ಶಾಂಪೂ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಒಂದು 10 ನಿಮಿಷ ಇಟ್ಟು ತಲೆಯಲ್ಲೇ ಇಟ್ಟು ಆಮೇಲೆ ಖಾಲಿ ನೀರಿಂದ ಹೇರನ್ನು ವಾಶ್ ಮಾಡಿಕೊಡಿ. ಇದು ನಿಮ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ, ಒಂದೇ ವಾಶ್ನಲ್ಲಿ ನಿಮ್ಮ ತಲೆಯಲ್ಲಿರೋ ಎಲ್ಲ ಹೇನು ಕೂಡ ಹೋಗ್ತದೆ. ನೆಕ್ಸ್ಟ್ ಡೇನೇ ನಿಮಗೆ ಏನು ತಲೆ ತುರಿಸ್ತದೆ, ತಲೆಯಲ್ಲಿ ಏನಿದೆ ಅನ್ನೋ ಯಾವ ಭಯನೂ ಕೂಡ ಬೇಡ. ನೆಕ್ಸ್ಟ್ ಡೇನೇ ನಿಮಗೆ ಎಲ್ಲ ಹೇನು ಕೂಡ ತಲೆಯಿಂದ ಹೋಗಿರ್ತದೆ. ಅದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ. ಇದನ್ನು 5 ಇಯರ್ಸ್ ಮೇಲಿರೋ ಮಕ್ಕಳಿಗೆ ನೀವು ಯೂಸ್ ಮಾಡ್ಬೋದು. 5 ಇಯರ್ಸ್ ಕೆಳಗಿರೋ ಮಕ್ಕಳಿಗೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ಶಾಂಪೂ ಕಣ್ಣಿಗೆ ಹೋದ ತಕ್ಷಣ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ. 5 ಇಯರ್ಸ್ ಮೇಲಿರೋ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳಿಗೂ ಸೇಮ್ ಪ್ರೊಸೀಜರ್. 10 ಮಿನಿಟ್ಸ್ ತಲೆಯಲ್ಲಿಟ್ಟು ಆಮೇಲೆ ವಾಶ್ ಮಾಡಿ. ನೆಕ್ಸ್ಟ್ ಡೇನೇ ನಿಮ್ಮ ತಲೆಯಲ್ಲಿರೋ ಎಲ್ಲ ಏನು ಕೂಡ ವಾಸಿಯಾಗಿರ್ತದೆ. ಸೊ ನೀವು ಬೇರೆ ಬೇರೆ ಹೋಮ್ ರೆಮಿಡೀಸು, ಬಾಚಣಿಗೆ ಅದನ್ನೆಲ್ಲ ಯೂಸ್ ಮಾಡಿ ತಲೆ ಕೂದಲನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ಶಾಂಪೂನ ಒಂದು ಸಲ ಯೂಸ್ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸಿಗೆ ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಗೆ ಯಾವುದಾದ್ರು ಪ್ರಾಡಕ್ಟ್ ತೊಗೊಳ್ಬೇಕು, ಅದು ಹೇಗಿದೆಯೋ ಏನು ಅಂತ ಯೋಚನೆಯಲ್ಲಿದ್ದರೆ ಆ ಪ್ರಾಡಕ್ಟ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಪ್ರಾಡಕ್ಟು ಏನು ಅಂತ. ನಾನು ಅದನ್ನು ತೊಗೊಂಡು ಯೂಸ್ ಮಾಡಿ ಅದ್ರ ಬಗ್ಗೆ ರಿವ್ಯೂ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು.